ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ಅಳಿಲು ಸೇವೆ. ಇದು ಅಳಿಲು ಸೇವೆ ಬಗ್ಗೆ ಮಾಹಿತಿ ಅಲ್ಲ, ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮ್ಗೆ ಹೇಳ್ತೀನಿ. ನೀವೆಂದೂ ಇದನ್ನು ಕೇಳಿರಲಿಕ್ಕಿಲ್ಲ. ಹೊಸ ವಿಷಯ ಇದೆ, ಹೊಸ ಕಾನ್ಸೆಪ್ಟ್ ಇದೆ. ನಾನು ಮೊದಲು ಅಳಿಲು ಸೇವೆ ಬಗ್ಗೆ ಹೇಳ್ತೀನಿ, ನಂತರ ನಿಮಗೊಂದು ಸ್ಟೋರಿನ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಕೇಳಿ. ಅಳಿಲು ಸೇವೆ. ಅಳಿಲು ಸೇವೆ ಎಂದರೆ ಚಿಕ್ಕ ಕೆಲಸವಾದರೂ ಭಕ್ತಿಯಿಂದ ಮಾಡುವುದು ಅಥವಾ ಯಾವುದೇ ದೊಡ್ಡ ಕಾರ್ಯದಲ್ಲಿ ತನ್ನ ಕೈಲಾದ ಸಹಾಯ ಮಾಡುವುದು. ಇದು ಶಬ್ದ ಸಹ ಅರ್ಥ. ರಾಮಾಯಣದಲ್ಲಿ ಅಳಿಲು ರಾಮ ಸೇತುವೆಯನ್ನು ಕಟ್ಟುವಾಗ ಮರಳನ್ನು ಸಾಗಿಸಲು ಸಹಾಯ ಮಾಡಿತ್ತು ಮತ್ತು ಆ ಕಥೆಯಿಂದ ಅಳಿಲು ಸೇವೆ ಎಂಬ ಪದವು ಪ್ರಚಲಿತವಾಯಿತು. ಈ ಪದವು ಸಣ್ಣ ಕೆಲಸವಾದರೂ ಅದನ್ನು ಭಕ್ತಿಯಿಂದ ಮಾಡಬೇಕು ಎಂಬುದನ್ನು ಸೂಚಿಸುತ್ತದೆ. ಇನ್ನು ಅಳಿಲು ಸೇವೆಯ ಮಹತ್ವ ಮತ್ತು ಅದರ ಅರ್ಥ. ಅಳಿಲು ಸೇವೆ ಎಂಬ ಪದವು ಯಾವುದೇ ದೊಡ್ಡ ಕಾರ್ಯ ಮಾಡುವುದಾಗಲಿ ಅಥವಾ ಸಣ್ಣ ಕಾರ್ಯ ಮಾಡುವಾಗಲಿ ಭಕ್ತಿಯಿಂದ ಮಾಡಬೇಕು ಮತ್ತು ನಿರ್ಲಕ್ಷ್ಯ ತೋರದೆ ಮಾಡಬೇಕು ಎಂಬುದನ್ನು ಸೂಚಿಸುತ್ತದೆ. ಸಂಕಲ್ಪ ಮತ್ತು ಭಕ್ತಿ. ಅಳಿಲು ಸೇವೆ ಮಾಡುವಾಗ ದೃಢ ಸಂಕಲ್ಪ ಮತ್ತು ಪೂರ್ಣ ಭಕ್ತಿಯಿಂದ ಕೆಲಸ ಮಾಡಬೇಕು. ಸಣ್ಣ ಕೆಲಸವಾದರೂ ಅದು ಭಗವಂತನ ಸೇವೆ ಎಂದು ಭಾವಿಸಿ ಮಾಡಬೇಕು. ಇನ್ನು ಅಳಿಲು ಸೇವೆಯ ನೈತಿಕ ಪಾಠ. ಅಳಿಲು ಸೇವೆಯ ಕಥೆಯು ಸಣ್ಣ ಅಥವಾ ದೊಡ್ಡ ಯಾವುದೇ ಕೆಲಸವಾದರೂ ಭಕ್ತಿಯಿಂದ ಮಾಡಿದರೆ ಅದು ಮಹತ್ವದಾಗುತ್ತದೆ ಎಂದು ನಮಗೆ ಕಲಿಸುತ್ತದೆ. ಇದರ ಸಾಮಾಜಿಕ ಮೌಲ್ಯ. ಸಮಾಜದಲ್ಲಿನ ಎಲ್ಲರೂ ತಮ್ಮ ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಎಂಬ ಪ್ರೇರಣೆಯನ್ನು ಈ ಅಳಿಲು ಸೇವೆ ನೀಡುತ್ತದೆ. ಈ ಅಳಿಲು ಸೇವೆ ಅಂತ ಯಾಕೆ ಈ ಅಳಿಲನ್ನು ಪ್ರಾಣಿ ಹೆಸರನ್ನು ಇದಕ್ಕೆ ಬಳಸಿದ್ರು ಅಂತ ನಾನು ನಿಮಗೆ ಈಗ ಕಥೆಯನ್ನು ಹೇಳ್ತೀನಿ. ಈ ಅಳಿಲು ಪ್ರಾಣಿ ಇರುತ್ತಲ್ಲ, ಇದೇನು ಮಾಡುತ್ತೆ, ಗಿಡದಲ್ಲಿ ಮರದಿಂದ ಮರಕ್ಕೆ ಜಿಗಿಯುತ್ತಲ್ಲ, ಅವಾಗ ಹಣ್ಣುಗಳನ್ನು ತಿನ್ನುತ್ತೆ. ತಿಂದು ಬೀಜಗಳನ್ನು ಏನು ಮಾಡುತ್ತೆ, ಭೂಮಿಯಲ್ಲಿ ಹೂತು ಹಾಕುತ್ತೆ. ಅದು ಮುಂದಿನ ತನ್ನ ಜೀವನಕ್ಕೆ ಬೀಜಗಳು ಬೇಕಂತ ಹೂತು ಹಾಕಿ ಏನು ಮಾಡುತ್ತೆ, ಆ ಬೀಜಗಳನ್ನು ತಿನ್ನಲಾರ್ದೆ ಮರ್ತು ಹೋಗುತ್ತೆ. ಹೀಗೆ ಭೂಮಿಯಲ್ಲಿ ಲಕ್ಷಾಂತರ ಮರಗಳನ್ನು ಅಳಿಲು ಪರಿಸರಕ್ಕೆ ಸಾಕ್ಷಿಯಾಗಿ ನೆಲೆ ಮಾಡುತ್ತೆ. ಹಾಗಾದರೆ ಈ ಅಳಿಲು ಏನು ಮಾಡುತ್ತೆ, ಪಕ್ಷಿ ಹಣ್ಣನ್ನು ತಿಂದು ಬೀಜಗಳನ್ನು ಹೂತಾಗುತ್ತೆ, ತನ್ನ ಭಾವಿ ಜೀವನಕ್ಕೆ ಅದನ್ನು ರಕ್ಷಣೆ ಮಾಡಿಟ್ಕೊಳ್ಳುತ್ತೆ. ಬಟ್ ಈ ಬೀಜಗಳನ್ನು ಎಲ್ಲಿಟ್ಟಿದ್ದೀನಿ ಅಂತ ಹೂತಿಟ್ಟಿದ್ದು ಮರೆತು ಹೂತಿಟ್ಟಿರೋ ಬೀಜಗಳು ಮರವಾಗಿ ಬೆಳೆಯುತ್ತವೆ. ಹೀಗೆ ಪರಿಸರಕ್ಕೆ ಲಕ್ಷಾಂತರ ಮರಗಳನ್ನು ಪ್ರತಿ ವರ್ಷ ಅಳಿಲು ನೀಡುತ್ತೆ. ಅದಕ್ಕೆ ಇದನ್ನು ಏನಂತ ಕರೆದು ಅಳಿಲು ಸೇವೆ. ಅಂದರೆ ಸಣ್ಣ ಸೇವೆ ಆದರೂ ಕೂಡ ಅದೇನೊಂದು ಸೇವೆ, ಅದರಿಂದ ಒಳ್ಳೆಯ ಲಾಭ ಆಗುತ್ತೆ. ಆ ಕಾರಣದಿಂದ ಅಳಿಲು ಸೇವೆ ಅನ್ನೋ ಪದ ಬಂತು. ಪಕ್ಷಿ ಒಂದು ತನಗೆ ತಿಳಿಲಾರದೆ ಪರಿಸರಕ್ಕಾಗಿ ಮಾಡೋ ಒಂದು ಸಣ್ಣ ಸೇವೆಯನ್ನು ನಾವು ಇಲ್ಲಿ ಗಮನಿಸಿ ಅದಕ್ಕೆ ಅಳಿಲು ಸೇವೆ ಅಂತ ಹೆಸರನ್ನು ಕೊಟ್ವಿ. ಇಲ್ಲಿ ಇದು ಮಾಡಿದ ಸೇವೆಯಿಂದ ಪರಿಸರಕ್ಕೆ ಅಪಾರ ಲಾಭ ಆಗಿದ್ದಕ್ಕೆ ಸುಮಾರು ಕಾಡನ್ನು ಲಕ್ಷಾಂತರ ವರ್ಷ ಮರಗಳು ಅಳಿಲಿನಿಂದ ಉಳಿದುಕೊಳ್ಳುತ್ತೆ. ಅದಕ್ಕೆ ಇದು ಅಳಿಲು ಸೇವೆ ಅಂತ ಹೆಸರು ಬಂತು. ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸುಂದರ ಭುವನ್ ಚಾನಲನ್ನು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.